ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ತಕ್ಕಂತಹ ಲೆಕ್ಕಗಳನ್ನು ನೋಡ್ತಾ ಹೋಗೋಣ. ಈಗಾಗಲೇ ನಾವು ಸಾಕಷ್ಟು ವಿಡಿಯೋಗಳನ್ನು ವಿಜ್ಞಾನ ವಿಷಯದ ಕುರಿತಾಗಿ ಅಪ್ಲೋಡ್ ಮಾಡಲಾಗಿದ್ದು, ಅದಕ್ಕೆ ಉತ್ತಮವಾದಂತಹ ಪ್ರತಿಕ್ರಿಯೆಯನ್ನು ನೀವೆಲ್ಲರೂ ಕೊಟ್ಟಿದ್ದೀರಾ. ಸೊ ಅದಕ್ಕೆ ನಾನು ಚಿರಋಣಿ ಅಂತ ಹೇಳುತ್ತಾ, ಹಾಗೆ ನಾಳೆ ನಡೀತಕ್ಕಂತಹ ವಾರ್ಷಿಕ ಪರೀಕ್ಷೆ ವಿಜ್ಞಾನದಲ್ಲಿ ಇಲ್ಲಿ ಅತ್ಯಂತ ಪ್ರಮುಖ ವಿಭಾಗದ ಲೆಕ್ಕಗಳನ್ನು ನೋಡ್ತಾ ಹೋಗೋಣ. ಸೊ ಸಾಕಷ್ಟು ಲೆಕ್ಕಗಳು ಈ ರೀತಿಯಾದಂತಹ, ಅಂದರೆ ಸುಮಾರು 8ರಿಂದ 10 ಅಂಕಗಳ ಒಂದು ಲೆಕ್ಕಗಳ ಮೇಲೆ ಒಂದು ಪ್ರಶ್ನೆಗಳು ಬರುವಂತಹ ಸಂಭವನೀಯತೆ ಇರ್ತದೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಲೆಕ್ಕಗಳ ಬಗ್ಗೆ ನೋಡ್ತಾ ಹೋಗೋಣ. ಹಾಗೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಓಕೆನಾ? ಸೊ ಮೊದಲೇ ಲೆಕ್ಕ ನೋಡಿ, ಈ ಕ್ವಶನ್ ಇದೆ. ಅದರಲ್ಲಿ ಕೆಳಗಿನ ಕೋಷ್ಟಕವನ್ನು ಗಮನಿಸಿ, ಕೆಳಗಿನ ಪಟ್ಟಿಯಲ್ಲಿರುವ ಯಾವ ವಿದ್ಯುತ್ ಉಪಕರಣವು ಹೆಚ್ಚು ಶಕ್ತಿಯನ್ನು ಬಳಸುವುದು ಅಂತ ಕೇಳಿದಾನೆ. ಟಿವಿ ಇದೆ ಮತ್ತು ಬ್ರೆಡ್ ಟೋಸ್ಟರ್ ಇದೆ. ಈ ಟಿವಿಯ ಸಾಮರ್ಥ್ಯ 250 ವ್ಯಾಟ್ ಆಗಿರ್ತದೆ, ಇದನ್ನು 4 ಗಂಟೆ ಬಳಸ್ತೇವೆ. ಬ್ರೆಡ್ ಟೋಸ್ಟರ್ನ ಸಾಮರ್ಥ್ಯ 1200 ವ್ಯಾಟ್ ಆಗಿರ್ತದೆ, ಇದನ್ನು 1 ಗಂಟೆ ಬಳಸ್ತೀವಿ. ಇಲ್ಲಿ ಟಿವಿ ಬಳಸಿದ ಒಟ್ಟು ಶಕ್ತಿ ಈಕ್ವಲ್ಸ್ ಪಿ ಇಂಟು ಟಿ ಫಾರ್ಮುಲಾದಾಗ ಅಪ್ಲೈ ಮಾಡಬೇಕಾಗ್ತದೆ. ಹಾಗಾದರೆ ಪಿ ಎಷ್ಟು ಕೊಟ್ಟಿದ್ದಾನಪ್ಪ? 250 ವ್ಯಾಟ್ ಕೊಟ್ಟಿದ್ದಾನೆ. ಟಿನ 4 ಗಂಟೆ ಕೊಟ್ಟಿದ್ದಾನೆ. ಸೊ ಇ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಆಗ್ತದೆ, ಈ ಕಂಡುಹಿಡಿಬೇಕಾಗ್ತದೆ. ಓಕೆನಾ? ಎನರ್ಜಿನ ಸೊ 250 ಇಂಟು 4, ಸೊ ಇ ಈಸ್ ಈಕ್ವಲ್ ಟು 1000 ವ್ಯಾಟ್ ಅವರ್ ಆಗ್ತದೆ. 1000 ವ್ಯಾಟ್ ಅವರ್ ಆಗ್ತದೆ. ಸೊ ಇದನ್ನು ಇ ಈಕ್ವಲ್ಸ್ ಟು 1000 ವ್ಯಾಟ್ ಅವರನ್ನು ನಾನು 1 ಕಿಲೋ ವ್ಯಾಟ್ ಅವರ್ ಅಂತ ಕನ್ಸಿಡರ್ ಮಾಡ್ತೇನೆ. ಓಕೆನಾ? ಇದೇನಪ್ಪ ಅಂದರೆ ಟಿ ವಿ ಬಳಸಿದಂತಹ ಒಟ್ಟು ಶಕ್ತಿ ಆಯಿತು. ಇನ್ನು ನೆಕ್ಸ್ಟು ಟೋಸ್ಟರ್ ಬಳಸಿದ ಒಟ್ಟು ಶಕ್ತಿ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ ಇದೆ. ಪಿ ಅಂದರೆ ಸಾಮರ್ಥ್ಯ 1200 ವ್ಯಾಟ್ ಇದೆ, ಟಿ ಈಕ್ವಲ್ಸ್ ಟು 1 ಗಂಟೆ. ಸೊ ಇ ಈಕ್ವಲ್ಸ್ ಟು ಪಿ ಇಂಟು ಟಿ ಫಾರ್ಮುಲಾದಾಗ ಅಪ್ಲೈ ಮಾಡ್ತೀನಿ ನಾನು. 1200 ಇಂಟು 1 ಅಂದರೆ 1200 ವ್ಯಾಟ್ ಅವರ್ ಆಗ್ತು. ಓಕೆ, ಈ 1200 ವ್ಯಾಟ್ ಅವರನ್ನು ನಾನು ಕಿಲೋ ವ್ಯಾಟಿಗೆ ಕನ್ವರ್ಟ್ ಮಾಡಿದಾಗ ಇ ಈಕ್ವಲ್ಸ್ ಟು 1.2 ಕಿಲೋ ವ್ಯಾಟ್ ಅವರ್ ಆಯಿತು. ಹಾಗಾದರೆ ಇಲ್ಲಿ ಯಾವ ಒಂದು ಉಪಕರಣ ಹೆಚ್ಚಿನ ಶಕ್ತಿ ಬಳಸುತ್ತಪ್ಪ ಅಂದರೆ ಟೋಸ್ಟರ್ ಹೆಚ್ಚು ಶಕ್ತಿಯನ್ನು ಬಳಕೆಯನ್ನು ಮಾಡ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸೊ 2ನೇ ಪ್ರಶ್ನೆ ಇದೆ. ಬಿ ಪ್ರಶ್ನೆ ನೋಡಿ, 2 ಓಮ್ ಮತ್ತು 4 ಓಮ್ ರೋಧಕವನ್ನು ಸಮಾಂತರವಾಗಿ ಜೋಡಿಸಲಾಗಿದೆ. 4 ಓಮ್ ಇರುವ ಸ್ಥಳದಲ್ಲಿ 6 ಓಮ್ ರೋಧಕವನ್ನು ಬಳಸಿದರೆ ಆಗ ಈ 2 ಜೋಡಣೆಗಳಲ್ಲಿ ದೊರಕಿದ ಒಟ್ಟು ರೋಧಗಳ ನಡುವಿನ ವ್ಯತ್ಯಾಸವನ್ನು ಕಂಡು ಹಿಡಿಯಿರಿ. ಹಾಗಾದರೆ R1 ಈಕ್ವಲ್ಸ್ ಟು 2 ಓಮ್ ಕೊಟ್ಟಿದ್ದಾನೆ, R2 ಈಕ್ವಲ್ಸ್ ಟು 4 ಓಮ್ ಕೊಟ್ಟಿದ್ದಾನೆ, RP1 ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ ಸಮಾಂತರವಾಗಿ ಅಂತ ಇದೆ. ಸೊ ಸೂತ್ರ ಯಾವುದಪ್ಪ ಅಂದರೆ 1/RP1 ಈಕ್ವಲ್ಸ್ ಟು 1/R1 ಪ್ಲಸ್ 1/R2. ಇದು ಸಮಾಂತರ ಜೋಡಣೆಯ ಸೂತ್ರ. ಓಕೆ, ಈಗ 1/R1 ಅಂದ್ರೆ ಎಷ್ಟಿದೆ? 1/2 ಇದೆ, ಪ್ಲಸ್ 1/R2 ಅಂದರೆ 1/4 ಇದೆ. ಓಕೆನಾ? ಈ 2 ಮತ್ತು 4 ಛೇದಗಳು ಚೇಂಜ್ ಇದಾವೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಲಸ್ ಆಗ ತೆಗೆದುಕೊಂಡೆ. 2 ಮತ್ತು 4 2 4 ಆಗ್ತದೆ. ಸೊ 2 1 2. ಸೊ 2 ಇಂಟು 2 ಅಂದರೆ 4 ಲಸ ಆಯಿತು. ಓಕೆನಾ? ಈ 4 ಲಸ ಆಯ್ತಲ್ಲಪ್ಪ, ಈ 4ಅನ್ನು 2ರ ಮಗ್ಗಿಗೆ ಎಷ್ಟು ಬರ್ತೈತಿ? ಎಷ್ಟಲೇ ಬರ್ತೈತಿ? 4 2 2 4. ಹಾಗೆ 4ರ ಮಗ್ಗೆಯಲ್ಲಿ 4 1 4. ಹಾಗಾಗಿ ಇಂಟು ಏನು ಮಾಡ್ತಾರೆ? 1 ಇಂಟು 2 ಹಾಗೆ 1 ಇಂಟು 1 ಅಂತ ಕನ್ಸಿಡರ್ ಮಾಡ್ತೀನಿ. ಸೊ 1 ಇಂಟು 2 ಅಂದರೆ 2 ಪ್ಲಸ್ 1 ಇಂಟು 1 ಅಂದರೆ 1 ಡಿವೈಡೆಡ್ ಬೈ ಲಸ ಎಷ್ಟಿದೆ? 4 ಇದೆ. ಓಕೆನಾ? ಇಷ್ಟ ಆಯ್ತಾ? ಇವಾಗ 1 ಡಿವೈಡ್ ಬೈ RP1 ಈಕ್ವಲ್ಸ್ ಟು 3 ಡಿವೈಡೆಡ್ ಬೈ 4 ಆಯಿತು. ನಮಗೆ ಬೇಕಾಗಿರೋದೇನು? RP ವ್ಯಾಲ್ಯೂ ಬೇಕು. ಸೊ ಹಾಗಾಗಿ RP1 ಈಕ್ವಲ್ಸ್ ಟು 4 ಡಿವೈಡೆಡ್ ಬೈ 3 ಆಯಿತು. 3 1.33 ಆಗ್ತದೆ. ಓಕೆನಾ? ಹಾಗಾಗಿ RP1 ಈಕ್ವಲ್ಸ್ ಟು 1.33 ಓಮ್ ಸಿಕ್ತು ನಮಗೆ. ಇನ್ನು ಈ 4 ಓಮ್ ಐತಲ್ಲಪ್ಪ, 4 ಓಮ್ ಇರುವ ಸ್ಥಳದಲ್ಲಿ 6 ಓಮ್ನ ರೋಧವನ್ನು ಬಳಸಿದರೆ ಏನಾಕತಿ ಅಂತ ನೋಡ್ತಗೋಣ. 1 ಡಿವೈಡ್ ಬೈ RP2 ಈಸ್ ಈಕ್ವಲ್ ಟು 1/R1 ಪ್ಲಸ್ 1/R2. ಅದನ್ನು ತೆಗೆದುಕೊಳ್ತೀನಿ. ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ 1 ಡಿವೈಡ್ ಬೈ 2 ಪ್ಲಸ್ 1 ಡಿವೈಡ್ ಬೈ 6 ಆಯಿತು. ಹಾಗೆ ಇಲ್ಲಿ ಛೇದಗಳು ಬೇರೆ ಬೇರೆ ಇದಾವೆ. ಹಾಗಾಗಿ ನಾನು ಲಸ ತೆಗೆದುಕೊಳ್ತೇನೆ. 2 ಮತ್ತು 6ರ ಲಸ ಎಷ್ಟಪ್ಪ ಅಂದರೆ 6 ಆಗ್ತದೆ. ಸೊ 6ಅನ್ನು ನಾನು ಛೇದವಾಗಿ ಬರಿತೀನಿ. ಇಲ್ಲಿ 2ರ ಮಧ್ಯೆಯಲ್ಲಿ ಲಸ ಆಗಿರ್ತಕ್ಕಂಥ 6 ಎಷ್ಟಲೇ ಬರ್ತದಪ್ಪ? 3ಲೇ ಬರ್ತದೆ. 2 3 6. ಸೊ ಹಾಗಾಗಿ 1 ಇಂಟು 3 ಅಂತ ಕನ್ಸಿಡರ್ ಮಾಡ್ಕೋತೀನಿ. ಇಲ್ಲಿ 6ರ ಮಗ್ಗೆಗೆ 6 ಎಷ್ಟಲೇ ಬರ್ತೈತಿ? 1ಲೇ ಬರುತ್ತೆ. 1 ಇಂಟು 1 ಅಂತ ತೆಗೆದುಕೊಳ್ತಾರೆ. 1 ಇಂಟ್ಲೆ 3 ಅಂದರೆ 3 ಆಗ್ತದೆ. 1 ಇಂಟು 1 ಅಂದರೆ 1 ಆಗ್ತದೆ. ಸೊ 3 ಪ್ಲಸ್ 1 ಡಿವೈಡೆಡ್ ಬೈ 6 ಆಯಿತು. ಓಕೆನಾ? ಈಗ 1 ಡಿವೈಡ್ ಬೈ RP2 ಈಸ್ ಈಕ್ವಲ್ ಟು 4. 3 ಪ್ಲಸ್ 1 ಎಷ್ಟು? 4 ಡಿವೈಡೆಡ್ ಬೈ 6 ಆಯ್ತದ. ಸೊ ಇಲ್ಲಿ ನಮಗೆ ಬೇಕಾಗಿರೋದೇನಪ್ಪ? RP ವ್ಯಾಲ್ಯೂ ಬೇಕಾಗಿರೋದು. RP2 ಈಸ್ ಈಕ್ವಲ್ ಟು ಛೇದವನ್ನು ಅಂಶವನ್ನು ಛೇದವನ್ನಾಗಿ ಮಾಡ್ಕೋತೀವಿ. RP2 ಈಸ್ ಈಕ್ವಲ್ ಟು 6 ಡಿವೈಡ್ ಬೈ 4 ಆಯಿತು. ಸೊ ಇದು 2 2 2 3. ಹಾಗಾದರೆ 3 ಡಿವೈಡ್ ಬೈ 2 ಆಯಿತು. ಸೊ 2 1 2 1.5 ಸಿಕ್ತು. ಸೊ RP2 ಈಸ್ ಈಕ್ವಲ್ ಟು 1.5 ಓಮ್ ಸಿಕ್ತು. ಈಗ ಇನ್ನೂ ಒಂದು ಕ್ವಶನ್ ಕೊಟ್ಟಿದ್ದಾನೆ. ಅವನು ಏನು ಕೊಟ್ಟಿದ್ದಾನೆ? ಈ 2 ಜೋಡಣೆಗಳಲ್ಲಿ
ಹೌದಾ, ದೊರಕಿದ ಒಟ್ಟು ರೋಧಗಳ ನಡುವಿನ ವ್ಯತ್ಯಾಸ ಕೇಳಿದಾನೆ. ಸೊ RP2 ಮೈನಸ್ RP1 ಈಕ್ವಲ್ಸ್ ಟು 1.5 ಮೈನಸ್ 1.33 ಈಕ್ವಲ್ಸ್ ಟು ಎಷ್ಟಾಯ್ತಪ್ಪ ಅಂದರೆ RP ಇಸ್ ಈಕ್ವಲ್ ಟು 0.17 ಓಮ್ ನಮಗೆ ಆನ್ಸರ್ ಸಿಕ್ತು. ಇದು ಏನಪ್ಪ ಅಂದರೆ ಎರಡು ಜೋಡಣೆಯಲ್ಲಿ ದೊರಕಿದ ಒಟ್ಟು ರೋಧಗಳ ನಡುವಿನ ವ್ಯತ್ಯಾಸ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಎರಡನೇ ಪ್ರಶ್ನೆ ನೋಡಿ. ಅದರಲ್ಲಿ ಎ ಪ್ರಶ್ನೆ, 350 ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್ನ ದಿನಕ್ಕೆ 6 ಗಂಟೆಗಳ ಕಾಲ ಏನು ಮಾಡ್ತಾನಂತ ಬಳಕೆ ಮಾಡ್ತಾನೆ. ಹಾಗಾದರೆ 250 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆಯನ್ನು ಕೂಡ ದಿನಕ್ಕೆ 4 ಗಂಟೆಗಳ ಕಾಲಕ್ಕೆ ಬಳಕೆ ಆಗ್ತದೆ. ಈ ಉಪಕರಣಗಳನ್ನು 30 ದಿನಗಳ ಕಾಲ ಬಳಸಿದ್ರೆ 1 ಕಿಲೋ ವ್ಯಾಟ್ ಅವರ್ಗೆ 4 ರೂಪಾಯಿನಂತೆ ಉಪಯೋಗಿಸಿದ ಶಕ್ತಿಯ ಒಟ್ಟು ಮೌಲ್ಯವನ್ನು ಲೆಕ್ಕಿಸಿ ಅಂತ ಕೇಳಿದ್ದಾನೆ. ನೋಡಿ ಆನ್ಸರ್ ಮೊದಲಿಗೆ ಬ್ರೆಡ್ ಟೋಸ್ಟರ್ ಅಂತ ತೆಗೆದುಕೊಳ್ಳೋಣ. 30 ದಿನಗಳಲ್ಲಿ ಬ್ರೆಡ್ ಟೋಸ್ಟರ್ ಬಳಸಿದ ಒಟ್ಟು ಶಕ್ತಿ ಎಷ್ಟಪ್ಪ ಅಂದರೆ 350 ವ್ಯಾಟ್ ಸಾಮರ್ಥ್ಯ ಇರ್ತದೆ. ಅದನ್ನು 6 ಗಂಟೆ ದಿನಕ್ಕೆ ಬಳಸ್ತೇವೆ, ಅಂಥದ್ದು 30 ದಿನ ಬಳಸ್ತೇವೆ. ಓಕೆನಾ. ಸೊ ಹಾಗಾದರೆ 63,000 ವ್ಯಾಟ್ ಅವರ್ ಆಯ್ತು ನಮಗೆ. 63,000 ವ್ಯಾಟ್ ಅವರ್. ಈ 63,000 ವ್ಯಾಟ್ ಅವರನ್ನು ನಾನು ಕಿಲೋ ವ್ಯಾಟ್ ಅವರ್ಗೆ ಕನ್ವರ್ಟ್ ಮಾಡಿದಾಗ 63 ಕಿಲೋ ವ್ಯಾಟ್ ಅವರ್ ಆಗ್ತದೆ. 63 ಕಿಲೋ ವ್ಯಾಟ್ ಅವರ್ ಸಿಕ್ತು. ಇನ್ನು ಬ್ರೆಡ್ ಟೋಸ್ಟರ್ ಆಯಿತು. ಈಗ ಇಸ್ತ್ರಿ ಪೆಟ್ಟಿಗೆ ನೋಡಬೇಕಲ್ಲ ನಾವು. 30 ದಿನಗಳಲ್ಲಿ ಇಸ್ತ್ರಿ ಪೆಟ್ಟಿಗೆ ಬಳಸಿದ ಒಟ್ಟು ಶಕ್ತಿ 250 × 4 × 30 ಆಯಿತು. ಸೊ 30,000 ವ್ಯಾಟ್ ಅವರ್ ಆಯಿತು. ಸೊ 30,000 ವ್ಯಾಟ್ ಅವರ್ ನಾನು 30 ಕಿಲೋ ವ್ಯಾಟ್ ಅವರ್ ಅಂತ ಬರಿತೀನಿ. ಓಕೆ. ಈಗ ಬ್ರೆಡ್ ಟೋಸ್ಟರ್ ಮತ್ತು ಇಸ್ತ್ರಿ ಪೆಟ್ಟಿಗೆ ಬಳಸಿದ ಒಟ್ಟು ಶಕ್ತಿ ಎಷ್ಟಪ್ಪ ಅಂದರೆ 63 ಕಿಲೋ ವ್ಯಾಟ್ ಅವರ್ ಪ್ಲಸ್ 30 ಕಿಲೋ ವ್ಯಾಟ್ ಅವರ್ ಈಕ್ವಲ್ಸ್ ಟು 93 ಕಿಲೋ ವ್ಯಾಟ್ ಅವರ್ ಆಗಿತ್ತು. ಹಾಗಾದರೆ ಉಪಯೋಗಿಸಿದ ಶಕ್ತಿಯ ಮೌಲ್ಯ ಎಷ್ಟಪ್ಪ ಅಂದರೆ 93 ಕಿಲೋ ವ್ಯಾಟ್ ಅವರ್ ಇಂಟು 1 ಕಿಲೋ ವ್ಯಾಟ್ ಅವರ್ಗೆ 4 ರೂಪಾಯಿ ಅಂದಂಗೆ 4ರಿಂದ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ 372 ರೂಪಾಯಿ ಸಿಕ್ತು. ಓಕೆನಾ. ಬಿ ಪ್ರಶ್ನೆ ನೋಡಿ. 880 ವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರುವ ಒಂದು ಫ್ಯಾನನ್ನು 220 ವೋಲ್ಟ್ ವಿಭವಾಂತರದ ಮೂಲಕ ಸಂಪರ್ಕಿಸಲಾಗಿದೆ. ಈ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ರೋಧವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಸೊ P ಈಕ್ವಲ್ಸ್ ಟು 880 ವ್ಯಾಟ್ ಆಗ್ತದೆ, V ಈಕ್ವಲ್ಸ್ ಟು 220 ವೋಲ್ಟ್ ಆಗ್ತದೆ. ಸೊ I ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಬೇಕು ಮತ್ತು ವಿದ್ಯುತ್ ರೋಧ R ಅನ್ನು ಕಂಡುಹಿಡಬೇಕಾಗ್ತದೆ. ಸೊ P ಈಕ್ವಲ್ಸ್ ಟು V ಇಂಟು I ಫಾರ್ಮುಲಾ ಗೊತ್ತಿದೆ ನಮಗೆ. ಸೊ I ಕೇಳಿದ್ದಾನೆ, ಹಾಗಾಗಿ I ಈಸ್ ಈಕ್ವಲ್ ಟು P ಡಿವೈಡೆಡ್ ಬೈ V ಅಂತ ಕನ್ಸಿಡರ್ ಆಗ್ತದೆ. ಓಕೆ. P ಎಷ್ಟು ಕೊಟ್ಟಿದ್ದಾನೆ 880, V ಎಷ್ಟು ಕೊಟ್ಟಿದ್ದಾನೆ 220. ಸೊ 0 ಗೆಟ್ ಕ್ಯಾನ್ಸಲ್ ಆಗ್ತದೆ. 22 1 22 4 88 ಆಗ್ತದೆ. ಹಾಗಾಗಿ I ಈಕ್ವಲ್ಸ್ ಟು 4 ಆಂಪಿಯರ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಈಗ ನಮ್ಗೆ ಕರೆಂಟ್ ಸಿಕ್ತು. ಈಗ ಇದನ್ನು ತಗೊಂಡು V ಕೊಟ್ಟಿದ್ದಾನೆ, I ಕೊಟ್ಟಿದ್ದಾನೆ. I ಏನು ಕಂಡುಹಿಡಿಯಬೇಕು, R ಕಂಡುಹಿಡಿಯಬೇಕು. ನೋಡಿರಿ, V ಈಕ್ವಲ್ಸ್ ಟು I ಇಂಟು R. ಇದು ಓಮ್ನ ನಿಯಮದ ಪ್ರಕಾರ ಫಾರ್ಮುಲಾ. ನಮಗೆ ಬೇಕಾಗಿರೋದೇನು R ಬೇಕು. ಸೊ R ಈಕ್ವಲ್ಸ್ ಟು V ಡಿವೈಡೆಡ್ ಬೈ I ಅಂತ ತೆಗೆದುಕೊಳ್ತೇನೆ. ಸೊ ಹಾಗಾಗಿ V ಎಷ್ಟಪ್ಪ 220 ವೋಲ್ಟ್ ಮತ್ತು I ಎಷ್ಟು 4 ಆಂಪಿಯರ್. ಹಾಗಾಗಿ 4 1 4 55. ಹಾಗಾಗಿ R ಈಕ್ವಲ್ಸ್ ಟು 55 ಓಮ್ ನಮಗೆ ಆನ್ಸರ್ ಸಿಕ್ತು. ಇನ್ನು ಮೂರನೇ ಪ್ರಶ್ನೆ ನೋಡಿ. ಒಂದು ವಸ್ತುವನ್ನು 20 ಸೆಂಟಿಮೀಟರ್ ಸಂಗಮ ದೂರವಿರುವ ಪೀನ ಮಸೂರದ ಪ್ರಧಾನ ಅಕ್ಷದ ಮೇಲೆ ಲಂಬವಾಗಿ ಇರಿಸಲಾಗಿದೆ. ಪ್ರತಿಬಿಂಬದ ಸ್ಥಾನವು 60 ಸೆಂಟಿಮೀಟರ್ ಆಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು ಅಂತ ಕೇಳಿದ್ದಾನೆ. ಸೊ F ಈಕ್ವಲ್ಸ್ ಟು 20 ಸೆಂಟಿಮೀಟರ್ ಸಂಗಮ ದೂರ, V ಈಕ್ವಲ್ಸ್ ಟು 60 ಸೆಂಟಿಮೀಟರ್, U ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಸೊ 1 ಡಿವೈಡೆಡ್ ಬೈ F ಇಸ್ ಈಕ್ವಲ್ ಟು 1/V ಮೈನಸ್ 1 ಡಿವೈಡ್ ಬೈ U ಆಗ್ತದೆ. ಸೊ ನಮಗೆ ಬೇಕಾಗಿರೋದೇನು, U ಬೇಕಾಗಿರೋದ್ರಿಂದ 1 ಡಿವೈಡ್ ಬೈ U ಈಕ್ವಲ್ಸ್ ಟು 1/V ಮೈನಸ್ 1/F ಅಂತ ತೆಗೆದುಕೊಳ್ತೇವೆ. ಹಾಗಾಗಿ 1/V ವ್ಯಾಲ್ಯೂ ಎಷ್ಟೈತಿ 1 ಡಿವೈಡ್ ಬೈ 60 ಮೈನಸ್ F ವ್ಯಾಲ್ಯೂ 1 ಡಿವೈಡ್ ಬೈ 25. ಸೊ 20 ಮತ್ತು 60ರ ಲಸ ಎಷ್ಟಾಗ್ತದಪ್ಪ ಅಂದರೆ 60 ಆಗ್ತದೆ. ಸೊ 60 ಮಗ್ಗಿಗೆ ಎಷ್ಟಲೇ ಬರ್ತದೆ, 1 ಬರ್ತದೆ, ಇಂಟು 1 ಅಂತ ಅಂಶಕ್ಕೆ ತಗೋತೇನೆ. ಇನ್ನು 20ರ ಮಗ್ಗಿಗೆ ಆ ಲಸ ಆಗಿರ್ತಕ್ಕಂಥ 60 ಎಷ್ಟಲೇ ಬರ್ತದೆ, 23 60 ಆಗ್ತದೆ. ಸೊ ಹಾಗಾಗಿ 1 × 3 ಅಂತ ತೆಗೆದುಕೊಳ್ತಾರೆ. 1 × 1 ಅಂದರೆ 1, 1 × 3 ಅಂದರೆ 3. ಇಲ್ಲಿ ಮೈನಸ್ ಚಿಹ್ನೆ ಇರೋದ್ರಿಂದ ಮೈನಸ್ ಚಿಹ್ನೆಯನ್ನು ಹಾಗೆ ಇಡ್ತೀನಿ. 1 ಮೈನಸ್ 3 ಡಿವೈಡ್ ಬೈ 60 ಅಂದರೆ ಮೈನಸ್ 2 ಡಿವೈಡ್ ಬೈ 30 ಆಯಿತು. ಓಕೆನಾ. ಇಲ್ಲಿ 2 1 2 30 ಅಂತ ತೆಗೆದುಕೊಳ್ತೇನೆ. ಇವಾಗ ಏನಾಗ್ತದಪ್ಪ ಅಂದರೆ 1 ಡಿವೈಡ್ ಬೈ U ಈಕ್ವಲ್ಸ್ ಟು 1 ಮೈನಸ್ 1 ಡಿವೈಡ್ ಬೈ 30 ಆಯಿತು. ನಮಗೆ ಬೇಕಾಗಿರೋದು U ವ್ಯಾಲ್ಯೂ ಆಗಿರೋದ್ರಿಂದ ಮೈನಸ್ 30 ಸೆಂಟಿಮೀಟರ್ ಆಗ್ತದೆ. ಹಾಗಾದರೆ ವಸ್ತುವನ್ನು ಮಸೂರದಿಂದ 30 ಸೆಂಟಿಮೀಟರ್ ದೂರದಲ್ಲಿ ನಾವೇನು ಮಾಡಬೇಕು, ಇರಿಸಬೇಕಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ. 4ನೇ ಪ್ರಶ್ನೆ. ಕೆಳಗೆ ಕೊಟ್ಟಿರುವ ವಿದ್ಯುತ್ ಮಂಡಲದ ಚಿತ್ರವನ್ನು ಗಮನಿಸಿ. ಈ ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ ಮತ್ತು ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಚಿತ್ರ ಇದೆ ನೋಡಿ. ಓಕೆನಾ. ಸೊ ಇಲ್ಲಿ R1 ಎಷ್ಟು ಕೊಟ್ಟಿದ್ದಾನೆ, 12 ಓಮ್ ಕೊಟ್ಟಿದ್ದಾನೆ. R2 ಎಷ್ಟು ಕೊಟ್ಟಿದ್ದಾನೆ, 8 ಓಮ್. R3 ಈಕ್ವಲ್ಸ್ ಟು 16 ಓಮ್. R4 ಈಕ್ವಲ್ಸ್ ಟು 3 ಓಮ್. ಹಾಗಾದರೆ ವೋಲ್ಟೇಜ್ ಎಷ್ಟು ಕೊಟ್ಟಿದ್ದಾನೆ, V ಈಕ್ವಲ್ಸ್ ಟು 9 ವೋಲ್ಟ್ ಆಗಿದೆ. ಹೌದಾ. R ಎಷ್ಟಿದೆ ಕ್ವಶನ್ ಮಾರ್ಕ್, I ಎಷ್ಟಿದೆ ಕ್ವಶನ್ ಮಾರ್ಕ್ ಅಂತ ಆಗಿದೆ. ಓಕೆನಾ.
ಸೊ 1/RP ಫಾರ್ಮುಲಾದ ಹಾಕೋಣ ಸಮಾಂತರ ಜೋಡಣೆ 1/R1 + 1/R2 + 1/R3. ಸೊ 1/12 1/8 + 1/16. ಓಕೆ 12 8 16 ಛೇದ ಸಮ ಇಲ್ಲ, ಹಾಗಾಗಿ ಲಸ ತೆಗೆದುಕೊಳ್ತಾನೆ. ಇಲ್ಲಿದೆ ನೋಡಿ ಲಸ. 2 6 2 4 2 8 2 3 2 2 2 4. ಸೊ 2 3 ಹಾಗೆ ಬರೀರಿ. 2 1 2 2. ಸೊ 2 1 ತೊಗೊಳ್ರಿ, 3 3 1 ಆಯಿತು. ಸೊ 2 2 4 4 2 8 8 2 16 16 3 48. ಲಸ ಎಷ್ಟು ಬಂತು? 48. 12 ಮಗೆ 48 ಎಷ್ಟು ಐತಪ್ಪ? 4 ಐತೆ. 12 4 48. 8 ಮಗೆಗೆ 8 6 48. 16 ಮಗೆಗೆ 16 3 48. ಸೊ ಹಾಗಾಗಿ 1 × 4 ಅಂದರೆ 4, 1 × 6 ಅಂದರೆ 6, 1 × 3 ಅಂದರೆ 3. ಸೊ /48. 1/RP = 13/48 ಆಗ್ತದೆ. ಸೊ ನಮಗೆ RP ವ್ಯಾಲ್ಯೂ ಬೇಕಾಗಿರೋದ್ರಿಂದ RP = 48/13. 13 1 13 .64 ಅಂದರೆ 3.64 48 ಏನಾಗ್ತದೆ ಕಟ್ತಾ ಹೊಡಿತದೆ. ಸೊ ಹಾಗಾಗಿ RP = 3.64 ಓಮ್ ಸಿಕ್ತು. ಈಗ ನೆಕ್ಸ್ಟ್ ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡಿಬೇಕು ನಾನು, ಹೌದಾ? R = RP + RP4 ಆಗ್ತದೆ. RP ವ್ಯಾಲ್ಯೂ ಕೊಟ್ಟಿದ್ದಾರೆ 3.64 ಪ್ಲಸ್ R4 3 ಇದೆ 6.69 ಓಮ್ ಸಿಕ್ತು. ಇನ್ನು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಬೇಕು. I = V/R ಆಗ್ತದೆ. 9/6.69 ಅಂದರೆ I = 1.34 ಆಂಪಿಯರ್ ಸಿಕ್ತು. ನಮಗೆ ಈಸಿಯಾಗಿರ್ತಕ್ಕಂಥ ಲೆಕ್ಕ. 3 ಅಂಕ ಅಥವಾ 2 ಅಂಕವನ್ನು ಸುಲಭವಾಗಿ ನಾವು ಪಡಿಬೋದು. ಇನ್ನು ಮುಂದಿನ ಲೆಕ್ಕವನ್ನು ನೋಡ್ತಗೋಣ. ಬಿ ಪ್ರಶ್ನೆ ನೋಡಿ. 50 ವ್ಯಾಟ್ ದರದ ಇಲೆಕ್ಟ್ರಿಕ್ ಫ್ಯಾನನ್ನು ಒಂದು ದಿನದಲ್ಲಿ 6 ಗಂಟೆಗಳ ಕಾಲ ಬಳಕೆ ಆಗ್ತದೆ. 1 ಕಿಲೋವ್ಯಾಟ್ ಅವರಿಗೆ ₹4ರಂತೆ 30 ದಿನಗಳವರೆಗೆ ಫ್ಯಾನ್ ಬಳಸುವ ಶಕ್ತಿಯ ಮೌಲ್ಯ ಎಷ್ಟು ಕೇಳಿದ್ದಾನೆ. 30 ದಿನಗಳಲ್ಲಿ ಫ್ಯಾನ್ ಬಳಸಿದ ವಿದ್ಯುತ್ ಎಷ್ಟಪ್ಪ ಅಂದರೆ 50 ವ್ಯಾಟ್ನ ವಿದ್ಯುತ್ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು. 6 ಗಂಟೆಗಳ ಕಾಲ 30 ದಿನ ಮಲ್ಟಿಪ್ಲಿಕೇಶನ್ ಮಾಡಬೇಕು. 9000 ವ್ಯಾಟ್ ಅವರ್ ಆಗ್ತದೆ. ಈ 9000 ವ್ಯಾಟನ್ನು 9 ಕಿಲೋ ವ್ಯಾಟ್ ಅವರ್ ಅಂತ ನಾನು ಬರಿತೇನೆ. ಈಗ 30 ದಿನಗಳಲ್ಲಿ ಬಳಸಿದ ಶಕ್ತಿಯ ಒಟ್ಟು ಮೌಲ್ಯ ಎಷ್ಟಪ್ಪ ಅಂದರೆ 9 ಕಿಲೋ ವ್ಯಾಟ್ ಅವರ್ ಇಂಟು ₹4. ₹4 ಯಾಕಪ್ಪ? 1 ಕಿಲೋ ವ್ಯಾಟ್ ಅವರ್ಗೆ ₹4 ಆದರೆ 9 ಕಿಲೋ ವ್ಯಾಟ್ ಅವರ್ಗೆ ಎಷ್ಟು ಅಂತ ಕೇಳ್ದಂಗೆ ಅದು. ಸೊ 9 4 ₹36 ಏನಾಗ್ತದಪ್ಪ ಅಂದರೆ ಒಂದು ತಿಂಗಳಲ್ಲಿ ಅದು ಫ್ಯಾನ್ ಖರ್ಚು ಮಾಡ್ತಕ್ಕಂಥ ವ್ಯಾಲ್ಯೂ ಆಗಿರ್ತದೆ. ಓಕೆನಾ? ಸೊ ಇನ್ನು ಮುಂದಿನದಾಗಿ ಇಲ್ಲಿ 5ನೇ ಲೆಕ್ಕವನ್ನು ನೋಡ್ತಗೋಣ. ಅದರಲ್ಲಿ ಎ ಮತ್ತು ಬಿ ಅಂತ 2 ಲೆಕ್ಕಗಳಿರ್ತಾವೆ. 4 ಅಂಕದ್ದು. 10 ಓಮ್ ಮತ್ತು 40 ಓಮ್ ರೋಧಗಳನ್ನು ಹೊಂದಿರುವ 2 ರೋಧಗಳನ್ನು 12 ವೋಲ್ಟ್ ಬ್ಯಾಟರಿಗೆ ಸರಣಿಯಲ್ಲಿ ಸಂಪರ್ಕಿಸಲಾಗಿದೆ. ವಿದ್ಯುತ್ ಮಂಡಲದ ಸಮಾನ ರೋಧ ಮತ್ತು ಮಂಡಲದಲ್ಲಿ ಪ್ರವಹಿಸುತ್ತಿರುವ ಒಟ್ಟು ವಿದ್ಯುತ್ತನ್ನು ಲೆಕ್ಕಿಸಿ ಅಂತ ಕೇಳಿದಾನೆ. R1 = 10 ಓಮ್, R2 = 40 ಓಮ್, V = 12 ವೋಲ್ಟ್, RS = I = ಆಗ್ತದೆ. ಸೊ RS ಅಂದರೆ ಸರಣಿ. RS = R1 + R2 10 + 40 ಅಂದರೆ 50 ಓಮ್ ನಮಗೆ ಸೀರೀಸಿಂದ ಸಿಕ್ತು. ಒಟ್ಟು ಸಮಾಂತರ ರೋಧ, ಸಮಾನ ರೋಧ. ಇನ್ನು I ವ್ಯಾಲ್ಯೂ ಕಂಡುಹಿಡಬೇಕು. ಸೊ V ಕೊಟ್ಟಿದ್ದಾನೆ ಆಲ್ರೆಡಿ. I = V/R. V ವ್ಯಾಲ್ಯೂ ಅಂದರೆ 12 ಇದೆ. R ವ್ಯಾಲ್ಯೂ 50 ಇದೆ. ಇದೆಷ್ಟಲಿ ಅಂದರೆ 50 0.24 ಬರ್ತದೆ. 50 ಅಂದರೆ 0.50 ಮಗೆ 12 ಬರಲ್ಲ. ಹಾಗಾಗಿ ನಾನು ಏನು ಮಾಡಿದ್ದೇನೆ, 0 ಕೊಟ್ಕೊಂಡಿದ್ದೇನೆ. 120 ಆಗ್ತದೆ ಪಾಯಿಂಟ್ ಆದರೆ. ಸೊ 52 100 ಆಗ್ತದೆ. ಓಕೆ, ಈ ರೀತಿಯಾಗಿ ನಾನು ಏನು ಮಾಡ್ತೇನೆ, ಐಯನ್ನು ಕಂಡುಹಿಡಿತೇನೆ. I = 0.24 ಆಂಪಿಯರ್ ಸಿಕ್ತು ನಮಗೆ. ಇನ್ನು ಬಿ ಪ್ರಶ್ನೆ ನೋಡಿ. 500 ವ್ಯಾಟ್ನ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ವಾಷಿಂಗ್ ಮಷೀನನ್ನು ದಿನಕ್ಕೆ 2 ಗಂಟೆಗಳ ಕಾಲ 30 ದಿನಗಳವರೆಗೆ ಬಳಸಲಾಗಿದೆ. ಈ ಉಪಕರಣಗಳನ್ನು ಬಳಸುವ ವೆಚ್ಚವನ್ನು 1 ಕಿಲೋ ವ್ಯಾಟ್ ಅವರಿಗೆ ₹3 ಲೆಕ್ಕಾಚಾರ ಮಾಡಿ ಅಂತ ಕೇಳಿರ್ತಾನೆ. ವಾಷಿಂಗ್ ಮಿಷಿನ್ ಒಂದು ದಿನಕ್ಕೆ ಬಳಸಿದ ಶಕ್ತಿ ಎಷ್ಟಪ್ಪ ಅಂದರೆ 500 ವ್ಯಾಟ್. ಇದು 500 ವ್ಯಾಟನ್ನು ನಾನು 0.5 ಕಿಲೋ ವ್ಯಾಟ್ ಅಂತ ತೆಗೆದುಕೊಳ್ತೇನೆ ಮತ್ತು 2 ಗಂಟೆ ಆಗ್ತದೆ. ಸೊ ಹಾಗಾಗಿ 1 ಕಿಲೋ ವ್ಯಾಟ್ ಅವರ್ ನಮಗೆ ಸಿಕ್ತು. ಸೊ 30 ದಿನಕ್ಕೆ ಬಳಸಿದ ಶಕ್ತಿ ಎಷ್ಟಪ್ಪ ಅಂದರೆ 1 ಕಿಲೋ ವ್ಯಾಟ್ ಅವರ್ ಇಂಟು 30 ದಿನ, ಹಾಗಾಗಿ 30 ಕಿಲೋ ವ್ಯಾಟ್ ಅವರ್ ಆಗ್ತದೆ. ಸೊ ಈ 30 ಕಿಲೋ ವ್ಯಾಟ್ ಅವರ್ಗೆ 1 ಕಿಲೋ ವ್ಯಾಟ್ ಅವರ್ಗೆ ₹3 ಅಂತ ಇಲ್ಲಿ ಕೊಟ್ಟಿದ್ದಾನೆ. 1 ಕಿಲೋ ವ್ಯಾಟ್ ಅವರ್ಗೆ ₹3 ಆದರೆ 30 ಕಿಲೋ ವ್ಯಾಟ್ ಅವರ್ಗೆ ಎಷ್ಟು ಅಂತ ಇದೆ. ಸೊ ವೆಚ್ಚ = 30 ಕಿಲೋ ವ್ಯಾಟ್ ಅವರ್ ಇಂಟು ₹3 ಆದಾಗ ₹90 ನಮಗೆ ಖರ್ಚು ವೆಚ್ಚ ಸಿಗ್ತದೆ. ಇನ್ನು ಮುಂದಿನ ಪ್ರಶ್ನೆ 6ನೇ ಪ್ರಶ್ನೆ. ಅದರಲ್ಲಿ ಎ ಪ್ರಶ್ನೆ ನೋಡಿ. 20 ಡಿಗ್ರಿ ಸೆಲ್ಸಿಯಸ್ನಲ್ಲಿ 2 ಮೀಟರ್ ಉದ್ದದ ಲೋಹದ ತಂತಿಯ ರೋಧವು 28 ಓಮ್ ಆಗಿದೆ. ತಂತಿಯ ವ್ಯಾಸ ಎಷ್ಟು ಕೊಟ್ಟಿದ್ದಾನೆ? 0.04 ಮಿಲಿಮೀಟರ್ ಆಗಿದ್ದರೆ ಆ ತಾಪಮಾನದಲ್ಲಿ ಲೋಹದ ರೋಧಶೀಲತೆ ಕೇಳಿದ್ದಾನೆ. ಓಕೆ, ಸೊ R = 28 ಓಮ್, L = 2 ಮೀಟರ್, D = 0.04 ಮಿಲಿಮೀಟರ್. ಈ ಮಿಲಿಮೀಟರ್ನ ನಾನು ಏನು ಮಾಡ್ತೇನೆ, ಮೀಟರ್ ಕನ್ವರ್ಟ್ ಮಾಡ್ತೇನೆ. ಸೊ 4 × 10⁻⁻5 ಮೀಟರ್ ಆಗ್ತದೆ. ಇನ್ನು ವ್ಯಾಸ ಸಿಕ್ಕಿದ್ರೆ ತ್ರಿಜ್ಯ ಸಿಗಲೇಬೇಕು. ಎಷ್ಟಿದೆ? ವ್ಯಾಸ 4 ಇದ್ದರೆ ತ್ರಿಜ್ಯ ಸಿಗ್ತದೆ, ಅದರ ಅರ್ಧದಷ್ಟು ಇರ್ತದೆ. ಸೊ ತ್ರಿಜ್ಯ R = 2 × 10⁻⁵ ಮೀಟರ್ ಆಯಿತು. ಸೊ ವಿಸ್ತೀರ್ಣದ ಫಾರ್ಮುಲಾ ಗೊತ್ತಾಯ್ತು ನಮಗೆ. A = πr². ಪೈ ಹಾಗೆ ಹೇಳ್ರಿ. ಓಕೆನಾ? R ಅಂದರೆ ಇಲ್ಲಿದೆ, ಇದನ್ನು ನಾವು 2 × 10⁻⁵² ತೆಗೆದುಕೊಳ್ತೇನೆ. 2² ಅಂದರೆ 4 × -10 ಆಗ್ತದೆ. ಸೊ
1.256 ಇಂಟು 10⁻⁻9 ಮೀಟರ್ ಸ್ಕ್ವೇರ್ ಆಯಿತು. ಓಕೆನಾ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ. ರೋಧಶೀಲತೆ ರೋ ಈಕ್ವಲ್ಸ್ ಟು ಓಕೆನಾ, ಇಲ್ಲಿದೆ ನೋಡಿ. ರೋಧಶೀಲತೆ ರೋ ಈಕ್ವಲ್ಸ್ ಟು RA/L ಆಗ್ತದೆ. ಸೊ 28 ಇಂಟು 1.256 ಇಂಟು 10⁻⁻9 ಡಿವೈಡೆಡ್ ಬೈ 2 ಆಯಿತು. ಓಕೆನಾ. ಸೊ ಈಗ ಏನಾಗ್ತದಪ್ಪ ಅಂದರೆ 2 ಕಟ್ತಾ ಹೋಗ್ತದೆ. ಸೊ 14 ಇಂಟು 1.256 ಇಂಟು 10⁻⁻9 ಆಯಿತು. ಓಕೆನಾ. ಸೊ ಇವಾಗ ಏನಾಗ್ತದಪ್ಪ, ಈ 14 ಮತ್ತು 1.256 ಮಲ್ಟಿಪ್ಲಿಕೇಶನ್ ಗುಣಾಕಾರ ಮಾಡಿದಾಗ 17.6 ಇಂಟು 10⁻⁻9 ಓಮ್ ಮೀಟರ್ ಸಿಕ್ತು. ಇದನ್ನು ನಾನು ಏನು ಮಾಡ್ತೇನೆ, ಒಂದು ಸ್ಥಾನ ಈ ಕಡೆ ಹಾಕಿದಾಗ ರೋ ಈಕ್ವಲ್ಸ್ ಟು 1.76 ಇಂಟು 10⁻⁸ ಓಮ್ ಮೀಟರ್ ಸಿಕ್ತು. ಇದು ರೋಧಶೀಲತೆ ಆಗ್ತದೆ. ಇನ್ನು ಬಿ ಪ್ರಶ್ನೆ, 5 ಓಮ್ ರೋಧದಲ್ಲಿ ಪ್ರತಿ 2 ಸೆಕೆಂಡುಗಳಿಗೆ 1000 ಜೌಲ್ ಉಷ್ಣ ಶಕ್ತಿ ಉತ್ಪತ್ತಿ ಆಗುತ್ತದೆ. ಪ್ರತಿ 2 ಸೆಕೆಂಡ್ಗೆ ಎಷ್ಟಾಗ್ತದೆ, 1000 ಜೌಲ್ ಉಷ್ಣ ಶಕ್ತಿ ಉತ್ಪತ್ತಿ ಆದರೆ ರೋಧಕದ ನಡುವಿನ ವಿಭವಾಂತರ ಕಂಡು ಹಿಡಿಯಿರಿ ಅಂತ ಕೇಳಿದಾನೆ. ಸೊ ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಮೇಲೆ ಈ ಒಂದು ಲೆಕ್ಕ ಅನ್ವಯ ಆಗ್ತದೆ. ಸೊ H = 1000 ಜೌಲ್, T = 2 ಸೆಕೆಂಡ್, R = 5 ಓಮ್ ಆಯಿತು. ಸೊ H = I²RT ಫಾರ್ಮುಲಾದಾಗ ಅಪ್ಲೈ ಮಾಡೋಣ. H ಎಷ್ಟು ಕೊಟ್ಟಿದ್ದಾನೆ, 1000 ಜೌಲ್ ತೆಗೆದುಕೊಂಡಿದ್ದಾನೆ. I ಎಷ್ಟು ಕೊಟ್ಟಿದ್ದಾನೆ, ಕೊಟ್ಟಿಲ್ಲ, ಕಂಡುಹಿಡಿಯಬೇಕು. ಹಾಗಾಗಿ I² ಅಂತ ಬರೆದಿದ್ದಾನೆ. R ಅಂದರೆ 5 ಕೊಟ್ಟಿದ್ದಾನೆ, 5 ಓಮ್. T ಅಂದರೆ 2 ಸೆಕೆಂಡ್ ಕೊಟ್ಟಿದ್ದಾನೆ. ಓಕೆನಾ. ಈಗ ನಮ್ಗೆ I ಬೇಕಾಗಿರೋದನ್ನು ಐಯನ್ನು ಈ ಕಡೆ ಹಾಕಿಬಿಡೋಣ. ಇದನ್ನು ಏನು ಮಾಡೋಣ, ಈ ಕಡೆ ಹಾಕೋಣ, ಅಂದರೆ ಈಕ್ವಲ್ಸಿಂದ ಬಲಗಡೆ ಹಾಕೋಣ. ಸೊ I² = 1000 ಡಿವೈಡೆಡ್ ಬೈ 10, 5 × 10 ಆಯಿತು. ಸೊ ಈ ಸೊನ್ನೆ ಗೆಟ್ ಕ್ಯಾನ್ಸಲ್ ಆಯಿತು. I² = 100 ಆಯಿತು. ಸೊ I² ಈ ಒಂದು ಸ್ಕ್ವೇರ್ ರೂಟನ್ನು ನಾವು ಏನು ಮಾಡೋಣ, ತೆಗೆದು ಹಾಕಬೇಕಂದ್ರೆ I = √100 ಅಂತ ತೆಗೆದುಕೊಳ್ತೇವೆ. ಸೊ 100ರ ವರ್ಗಮೂಲ ಎಷ್ಟಪ್ಪ ಅಂದರೆ I = 10 ಆಂಪಿಯರ್ ಸಿಕ್ತು. ಅಂದರೆ ಕರೆಂಟ್ 10 ಆಂಪಿಯರ್ ಆಯಿತು. ಈಗ ವಿಭವಾಂತರವನ್ನು ಕಂಡುಹಿಡಿಬೋದು. ಇಲ್ಲಿ ಆಲ್ರೆಡಿ R ಅನ್ನು ಕೊಟ್ಟಿದ್ದಾನೆ, ಇಲ್ಲಿ I ಅನ್ನು ಕಂಡುಹಿಡಿದು. ಈಗ ಏನು ಕಂಡುಹಿಡಬೇಕು, V ಕಂಡುಹಿಡಬೇಕು. ವಿಭವಾಂತರ V ಕಂಡುಹಿಡಬೇಕು. V = I × R. ಇದು ಓಮ್ನ ನಿಯಮ. ಓಕೆ. ಸೊ I ಕೊಟ್ಟಿದ್ದಾನೆ 10 ಆಂಪಿಯರ್, R ಕೊಟ್ಟಿದ್ದಾನೆ 5 ಓಮ್, 10 × 5 50 ವೋಲ್ಟ್ ಆಯಿತು. ಓಕೆನಾ. ಸೊ ಇದಾಗಿತ್ತು ಇಂದಿನ ವಿಡಿಯೋದಲ್ಲಿ ನಾವು ನಾಳೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬರ್ತಕ್ಕಂತಹ ಪ್ರಮುಖ ಲೆಕ್ಕಗಳನ್ನು ನೋಡ್ತಾ ಹೋದ್ವಿ. ಈ ಒಂದು ವಿಡಿಯೋ ಸರಣಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಅಷ್ಟೇ ಅಲ್ಲದೆ ಅಲ್ಲಿ ಹೈಪ್ ಅನ್ನುವ ಬಟನ್ ಇರ್ತದೆ, ಅದನ್ನು ದಯವಿಟ್ಟು ಕ್ಲಿಕ್ ಮಾಡಿ. ಆ ಕ್ಲಿಕ್ ಮಾಡೋದ್ರಿಂದ, ನೀವು ಹೈಪ್ ಬಟನನ್ನು ಕ್ಲಿಕ್ ಮಾಡೋದ್ರಿಂದ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಆಗುತ್ತೆ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾವು ಸೂತ್ರಗಳು ಮತ್ತು ಏಕಮಾನಗಳು ಹಾಗೆ ಅತ್ಯಂತ ಪ್ರಮುಖ ಪ್ರಶ್ನೆಗಳನ್ನು ನಾವು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಸೊ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹೈಪ್ ಮಾಡಿ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಧನ್ಯವಾದಗಳು.